ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ UK DK ಕಪಲ್ಸ್ ಅಂತ ಚಾನಲ್ ಇದೆ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕ್ರೆ ಗೈಸ್ ಯಾಕೋ ಸಬ್ಸ್ಕ್ರೈಬೇ ಮಾಡ್ಕೊತಿಲ್ಲ ಯಾಕೆ? ನನಗಂತೂ ವಿಡಿಯೋ ಯಾವ್ದಾರೂ ವಿಡಿಯೋ ಜಾಸ್ತಿ ಮಾತಾಡೋಕ್ಕಾಗಲಿ ವಿಡಿಯೋ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿ ಬರಲ್ಲ. ಇವಾಗ ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಕಲ್ಕೊತಾ ಇದ್ದೀನಿ ಗೈಸ್. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಥರ ಚೆನ್ನಾಗಿ ಕ್ವಾಲಿಟಿ ವೀಡಿಯೋಸು ವಾಯ್ಸ್ ಮೇಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಗೈಸ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಏನಾದರೂ ಸ್ಪೆಷಲ್ ಇದ್ದರೆ ಅಷ್ಟೇ ನಾನು ವ್ಲಾಗ್ ಮಾಡಾಕ್ತೀನಿ. ಅದು ಹಾಳ ಮೂಳ ಎಲ್ಲ ಹಾಕಿ ಆ ವ್ಲಾಗ್ನೇ ಗಬ್ ಮಾಡಿಡಲ್ಲ ಮುಸ್ರೆ ಮಾಡಿಡಲ್ಲ ವ್ಲಾಗ್. ಸ್ಪೆಷಲ್ ಅನಿಸಿದ್ದು ಸ್ಪೆಷಲ್ ಥಿಂಗ್ ಅಷ್ಟೇ ನಾನು ವ್ಲಾಗ್ ಮಾಡಾಕ್ತೀನಿ ಗೈಸ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಆಗಲ್ಲ. ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಜನ ಆಗಲಿ ಮತ್ತು ಫ್ಯಾಮ್ ಆಗಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ನಾನು ಯಾವ ಥರ ವಿಡಿಯೋ ಮಾಡ್ತೀನಿ ಅದಕ್ಕೆಲ್ಲ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ದೀರಾ. ಸೊ ಅದರಿಂದನೇ ನಾನು ಯೂಟ್ಯೂಬ್ ಮಾಡಿದರೆ ಇದರಲ್ಲೂ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಬನ್ನಿ ಪಾಯಿಂಟ್ಗೆ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ವ್ಲಾಗ್ ಗೈಸ್. ನಾನು ಅಮ್ಮ ಇಬ್ಬರು ಸರ್ 3 AM ಎದ್ಬಿಟ್ವಿ ಗೈಸ್. ಇವತ್ತಂತೂ ನಮ್ಮಮ್ಮ ನೈಟೇ ಪ್ರಿಪ್ರೇಷನ್ ಮಾಡಿಬಿಡೋಣ, ಬೆಳಗ್ಗೆ ಲೇಟಾಗಿ ಎದ್ದೋಳೋಣ ಅಂತ ಅಂದಿದ್ದು. ನಾನಂದರೆ ಒಂದು ದಿವಸ ಮುಂಚೆ ಮಾಡಿಬಿಟ್ಬಿಟ್ರೆ ಅದು ಆವತ್ತಿನ ದಿವಸಕ್ಕೆ ಮೀಸಲಾಗ್ಬಿಡುತ್ತಮ್ಮ. ಸೊ ನಾವು ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲ ಮುಗಿಸೋಣ, ಫ್ರೆಶ್ ಆಗಿರುತ್ತೆ, ನಮಗೆಲ್ಲ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ 3 AM ಎದ್ದು ಎಲ್ಲ ಕೆಲಸ ಮುಗಿಸಿ ಮನೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕ್ಲೀನ್ ಮಾಡಿಕೊಂಡು ನಾವು ಎಲ್ಲ ಮುಗಿಸ್ಕೊಂಡು ಇವತ್ತು ಗಂಗಮ್ಮನ ಮಾಡ್ಕೊಂಬರೋಕೆ ಹೋದ್ವಿ ಗೈಸ್. ಯಾಕಂದರೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಇದು 1ನೇ ವರ್ಷ ಮಾಡಿದ್ದು. ಸೊ ಹಾಗಾಗಿ 1st ವರ್ಷಕ್ಕೆ ಗಂಗಮ್ಮನ ಮಾಡ್ಕೊಂಡು ಅದೇ ಗಂಗಮ್ಮನೇ ತಂದು ಅದರಲ್ಲೇ ವರಮಹಾಲಕ್ಷ್ಮಿ ಕೂರಿಸ್ಬೇಕು ಅಂತ ಅಮ್ಮಂಗೆ ಹೇಳಿದಾರಂತೆ. ಸೊ ಆ ಥರ ನಮ್ಮಮ್ಮನ ಥರ ಮಾಡ್ತಿದ್ದಾರೆ. ಯಾಕಂದರೆ ನಾನು ಮೊನ್ನೇನು ಬೆಂಗಳೂರಿಗೆ ಹೋಗಿದ್ದು ಗೈಸ್. ಮತ್ತೆ ರಿಟರ್ನ್ ಅಮ್ಮ ಕರೆದಿದ್ದಕ್ಕೆ ಬಂದುಬಿಟ್ಟಿದ್ದೀನಿ. ಮನೆ ಮಕ್ಳು ಇರಬೇಕು, ಹೆಣ್ಮಕ್ಳು ಇರಬೇಕು. ಯಾಕಂದರೆ ನಮ್ಮ ಮನೇಲಿ ಯಾರೂ ಇಲ್ಲ ಹೆಣ್ಮಕ್ಳು, ನಾ ಒಬ್ಬಳೇ ಇರೋದು. ನನ್ನ ತಮ್ಮಗಿನ್ನೂ ಮದುವೆ ಆಗಿಲ್ಲ. ಸೊ ಹಾಗಾಗಿ ಅಮ್ಮ ಒಬ್ಬರೇ ಮಾಡೋಕ್ಕಾಗಲ್ಲ ಅಂದು ಸೊ ಅಲ್ಲಿಂದ ನಾನು ಮತ್ತೆ ರಿಟರ್ನ್ ಬಂದು ಮನೆಗೆ ಈ ಥರ ಹಬ್ಬ ಎಲ್ಲ ಮಾಡಿಕೊಂಡು ಕೊಟ್ಟು ಹೋಗೋಣ, ನಮ್ಮ ಅಮ್ಮಗೆ ಸಮಾಧಾನ ಆಗುತ್ತೆ ಮನಸ್ಸಿಗೆ ಅಂದು ಬಂದಿದ್ದೀನಿ ಗೈಸ್. ರಂಗೋಲಿ ಎಲ್ಲ ಬೆಳಿಗ್ಗೆನೇ ಹಾಕಿದ್ದೆ ಗೈಸ್. ಸೊ ಅದ್ರದ್ದು ವೀಡಿಯೋನೇ ಕ್ಲಿಪ್ ತೊಗೊಂಡಿಲ್ಲ. ಯಾಕಂದರೆ ಅವಾಗಿನ್ನೂ ನೈಟ್ ಇತ್ತು. ಸೊ ಹಾಗಾಗಿ ವಿಡಿಯೋ ಕ್ಲಿಪ್ ಏನೂ ತೊಗೊಂಡಿಲ್ಲ. ಮತ್ತು ವಿಡಿಯೋ ಮಾಡೋಕ್ಕೆ ಮನೆಯಲ್ಲಿ ನಾನು ಅಮ್ಮ ಬಿಟ್ಟರೆ ಮತ್ತು ಯಾರೂ ಇಲ್ಲ ಗೈಸ್. ನನ್ನ ಮಕ್ಕಳು ಚಿಕ್ಕವರು, ಕ್ಯಾಮ್ರಾ ಹಿಡಿಯೋರೇ ಇಲ್ಲ. ನಾನೇ ಎಲ್ಲ ಮೇನು ಪೂಜೆದು ಎಲ್ಲ ತಯಾರಿ ನಾನೇ ಮಾಡ್ಕೋಬೇಕು. ಸೊ ಹಾಗಾಗಿ ಕ್ಯಾಮ್ರಾ ಹಿಡಿಯೋರು ಯಾರೂ ಇರಲಿಲ್ಲ. ಅದರಲ್ಲೂ ಒಂದು ನಮ್ಮ ಮನೆ ಪಕ್ಕದ ಹುಡುಗ ಇತ್ತು. ಆ ಹುಡುಗನ ಕೈಗೆ ಹಿಂಗೆ ಹಿಡಿಯಪ್ಪ ಅಂತ ಕೊಟ್ಟು ಕ್ಯಾಮ್ರಾ ಹಿಡಿಸ್ಕೊಂಡಿದ್ದೀನಿ ಗೈಸ್ ಹತ್ರ. ಮತ್ತು ನೋಡ್ಬೋದು ಗೈಸ್, ಇದು ನಾವು ಹಬ್ಬ ಎಲ್ಲರೂ ಮಾಡ್ತಾರೆ. ನಮ್ಮ ಅಮ್ಮನ ಮೈಂಡ್ಸೆಟ್ ಹೆಂಗಿತ್ತು ಗೈಸ್ ಅಂದರೆ ದೊಡ್ಡವರು ಹಬ್ಬ ಮಾಡೋದಿದ್ದಾರೆ, ನಮ್ಮ ಕೈಯಲ್ಲಿ ಆಗಲ್ಲ, ನಾವು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡೋದು ಯಾವ ಥರ, ನಮ್ಮದೇನಿದ್ರು ಗೌರಿ ಹಬ್ಬ, ದೀಪಾವಳಿ ಹಬ್ಬ, ಯುಗಾದಿ ಹಬ್ಬ, ದೊಡ್ಡ ಹಬ್ಬಗಳೇ ಮಾಡೋದೇ ಒಂದು ಹಬ್ಬ. ಈ ಥರ ಚಿಕ್ಕ ಪುಟ್ಟ ಹಬ್ಬಗಳೆಲ್ಲ ಮಾಡೋಕ್ಕಾಗುತ್ತಾ ನಮ್ಮ ಕೈಲಿ ಅಂತ ನಮ್ಮಮ್ಮ ಫೋನಲ್ಲಿ. ಸೊ ನಾನಂದೆ ಅಮ್ಮ ಮನ್ಸು ಮಾಡಿದರೆ ಆಗುತ್ತಮ್ಮ, ಏನಾಗಲ್ಲಮ್ಮ, ಈಗಿನ ಕಾಲದಲ್ಲಿ ಎಲ್ಲದೂ ಕೈಗೆಟ್ಕೋ ಇದ್ರಲ್ಲಿ ಸಿಗ್ತೈತೆ, ಮಾಡೋಕ್ಕಾಗಲ್ವಮ್ಮ ಅಂತ ನಮ್ಮಮ್ಮಗೆ ಹೇಳೋದಕ್ಕೆ ಸರಿ ನೀನು ಬಾ, ಇಬ್ಬರು ಸೇರಿ ನೋಡಿ ಎಲ್ಲ ಐಟಮ್ ಎಲ್ಲ ತೊಗೊಂಬಂದು ವೀಡಿಯೋದಲ್ಲೆಲ್ಲ ಹೇಳಿದ್ದಿಲ್ಲ ಆ ಥರ ಎಲ್ಲ ಐಟಮ್ ತೊಗೊಂಬಂದು ಕಳ್ಸೋಕ್ಕಾಗೋ ಐಟಮ್ ಎಲ್ಲ ತೊಗೊಂಬಂದು ಹಬ್ಬ ಮಾಡೋಣ, ಹೀಗೆ ಬರುತ್ತೆ ಅಂತ ಗೊತ್ತಾಗುತ್ತೆ, ನೀನು ಬಾ ಅಂತ ಅಮ್ಮ ಕರೀತಾರೆ. ಅದರಲ್ಲಿ ಹೇಳ್ಬೇಕಂದ್ರೆ ಒಂದು ವಿಚಾರ ಬೇಜಾರು ಅಂದರೆ ನಾನು ಹಬ್ಬದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ. ಸೊ ನಾ ಇದರಲ್ಲಿ ಪ್ರಿಪ್ರೇಷನ್ ಮಾಡೋದ್ರಾಗ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅಡುಗೆ ಮಾತ್ರ ಮಸ್ತ್ ಆಗಿತ್ತು ವಯಸ್ಸು. ಆದರೆ ಅಡುಗೆದು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಾನು ಫೋನೇ ನೋಡೇ ಇಲ್ಲ, ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ ನೋಡಿ ಗೈಸ್. ಅಮ್ಮಗೆ ಕಳ್ಸೋಕ್ಕೆ ಈ ಥರ ಎಲ್ಲ ಹಾಕೋದು ನಾನು ಮೊಬೈಲಲ್ಲಿ ನೋಡಿದ್ದು ಗೈಸ್. ನಮಗೆಲ್ಲ ಇಂಥದ್ದೆಲ್ಲ ಗೊತ್ತಿಲ್ಲ. ಅಮ್ಮ ಮೊಬೈಲಲ್ಲಿ ತೋರಿಸಿ ಹೆಂಗೆ ಏನೋ ಅನ್ನೋದಕ್ಕೆ ಸೊ ತೋರಿಸಿ ಈ ಥರ ಕಳ್ಸೋಕ್ಕೆ ಏನೇನು ಹಾಕಬೇಕು ಅಂತೆಲ್ಲ ಹಾಕಿ ಕಳಶ ಸ್ಥಾಪನೆ ಮಾಡಿದ್ದೀವಿ ಗೈಸ್. ನೋಡಿ, ಮಾವಿನ ಎಲೆ ಬೆಸ್ಟು ಅನ್ನಿಸ್ತು ನನಗೆ. ಯಾಕಂದರೆ ವೀಳ್ಯದೆಲೆ ಎನಿ ಟೈಮ್ ಸಿಗುತ್ತೆ, ಮಾವಿನ ಎಲೆ ಸ್ವಲ್ಪ ರೇರು ಸಿಗೋದು, ಸುತ್ತಮುತ್ತಲ್ಲಿ ಅಕ್ಕಪಕ್ಕ ಸಿಗಲ್ಲ. ಸೊ ಅದಕ್ಕೆ ಮಾವಿನ ಎಲೆಯಲ್ಲೇ ಕೂರಿಸಿದ್ದೀನಿ ಗೈಸ್. ಮೇಯ್ನಾಗಿ ಇದೇ ನೋಡಿರಿ, ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಅಂದರೆ ಅಷ್ಟೇ. ಅದಕ್ಕೆ ಮುಖ ಅಲಂಕಾರ ಮಾಡೋದು, ಡೆಕೋರೇಷನ್ ಮಾಡೋದು ಅದೆಲ್ಲ ನೆಕ್ಸ್ಟ್ ಫಸ್ಟ್ ಅದನ್ನು ಕೂರಿಸ್ಬಿಟ್ವಿ ಗೈಸ್. ಇದು ತಟ್ಟೆ ಎದಕ್ಕೆ ಅಂದರೆ ಅಮ್ಮಂದು ಪೀಠದ ಕೆಳಗೆ ಕೂರ್ಸೋಕ್ಕೆ ಗೈಸ್. ಯಾಕಂದರೆ ಅಮ್ಮ ಹೊಲ್ದಿದ್ದಳೋ ಇಲ್ಲೋ ಅಂತ ಗೊತ್ತಾಗಬೇಕಂದ್ರೆ ಅಕ್ಕಿ ಸ್ವಲ್ಪ ಹೆಚ್ಚುತ್ತೆ ಅಂತ ಹೇಳಿದ್ದು ವಿಡಿಯೋದಲ್ಲಿ ನೋಡಿದ್ದು. ಸೊ ಅದಕ್ಕೆ ನಾನು ಅಳತೆ ಮಾಡಿ 3 ಲೋಟ ಅಕ್ಕಿ ಅಳತೆ ಮಾಡಿ ಇಟ್ಟಿದ್ದೀನಿ ಗೈಸ್.
ಮನೆಗೆ ತುಂಬ ಜನ ಬಂದಿದ್ದರು ಗೈಸ್, ಹೆಣ್ಮಕ್ಳು ಮತ್ತು ದೊಡ್ಡವರು ಚಿಕ್ಕವರು ತುಂಬ ಜನ ಬಂದಿದ್ದರು. ನೋಡ್ಬೋದು ಅಮ್ಮನ ಅಲಂಕಾರ ಹೇಗಾಗಿದೆ ಅಂತ. ಯಾಕಂದ್ರೆ ಹೇಳ್ಬೇಕಂದ್ರೆ ಒಬ್ಬರಿಂದ ಮಾಡೋಕ್ಕಾಗಲ್ಲ ಇದನ್ನೆಲ್ಲ, ಇನ್ನೊಬ್ಬರು ಸಪೋರ್ಟಿಗೆ ಇರಲೇಬೇಕು. ಅದರಲ್ಲಿ ನಮ್ಮ ಮಾವನ ವೈಫ್ ಬಂದಿದ್ದರು, ಹರ್ಷಿತಾ ಅಂತ. ಸೊ ಅವಳಿಗೆ ಥ್ಯಾಂಕ್ಸ್ ಅಂದರೆ ಥ್ಯಾಂಕ್ಸ್ ಹೇಳ್ತೀನಿ ಗೈಸ್, ಯಾಕಂದರೆ ಅವಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಳು. ಇದು ನರಿಗೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಒಂದೇ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಆ ಥರ ಮಾಡೋದ್ರಿಗೆ ಅವ್ರಿಗೆ ಈಸಿ ಅನಿಸುತ್ತೆ. ಆ ಒಂದು ಕೊಡೋಕ್ಕೆ ನಾವು 2 ಸ್ಟೆಪ್ಪು 3 ಸ್ಟೆಪ್ಪು ಮಾಡಬೇಕಂದ್ರೆ ಸ್ವಲ್ಪ ಟಫ್ ಅನ್ನಿಸ್ತು ನಮಗೆ. ಸೊ ಹಾಗಾಗಿ ಅವಳು ಪಾಪ ಹೆಲ್ಪ್ ಮಾಡಿ ಅವಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು. ಎಲ್ಲ ಆಭರಣ ಹಾಕೋಕ್ಕೆ ಮತ್ತು ಸ್ಯಾರಿ ಡ್ರಾಪ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ಲು. ಮತ್ತು ನಾನು ಇದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಹೋಗಿ ಅಡುಗೆ ಎಲ್ಲ ಮಾಡಿದ್ಲು. ಸೊ ಥ್ಯಾಂಕ್ ಯು ಹರ್ಷಿತಾ, ಥ್ಯಾಂಕ್ ಯು. ಮತ್ತು ಈ ವರಮಹಾಲಕ್ಷ್ಮಿ ನಮಗೆ ಸ್ಪೆಷಲ್, ಯಾಕಂದರೆ ಇದು ನಮ್ಮದು ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ. ಸೊ ವರಮಹಾಲಕ್ಷ್ಮಿ ಎಲ್ಲರಿಗೂ ಎಲ್ಲ ಕಷ್ಟ ದೂರ ಮಾಡಲಿ, ಅವ್ರ ಮನೆಗೆ ಲಕ್ಷ್ಮಿಯಾಗಿ ಹೋಗಲಿ, ಆರೋಗ್ಯವಾಗಿ ಹೋಗಲಿ, ಅವ್ರ ಮನೆಗೆ ಎಲ್ಲ ಥರದ ಸಮೃದ್ಧಿ ಸಂತೋಷ ಎಲ್ಲದೂ ಕೊಡಲಿ ಅಂತ ಕೇಳ್ಕೊತೀನಿ ಗೈಸ್. ಈ ವಿಡಿಯೋ ನೋಡ್ತಿದ್ದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಗೈಸ್. ಹಾಗೆ ನಿಮ್ಮ ಸಪೋರ್ಟಿಂದ ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಗೈಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಆ್ಯಂಡ್ ನಾನು ವ್ಲಾಗೇ ಮಾಡಿಲ್ಲ. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಫ್ರೀ ಆದೆ ಅಂತ ಕ್ಯಾಮ್ರಾ ಹಿಡ್ಕೊಂಡು ಕೂತ್ಬಿಟ್ಟಿದ್ದೀನಿ ಗೈಸ್. ಮತ್ತು ಇನ್ನೊಂದು ಏನಂದರೆ, ಮನೆಗೆ ಅಷ್ಟೊಂದು ಜನ ಬಂದರೆ ಅರಿಶಿನ ಕುಂಕುಮ ಕೊಟ್ಟಿದ್ದು, ಊಟ ಮಾಡಿದ್ದು ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಂದರೆ ತುಂಬ ಫನ್ನಿ ಇತ್ತು ಮನೆಯಲ್ಲಿ. ಸೊ ಅದನ್ನೇನೂ ಆಗಲೇ ಇಲ್ಲ ಗೈಸ್. ನೋಡ್ಬೋದು ಅಮ್ಮನ ಅಲಂಕಾರ, ನೋಡ್ಬೋದು ಅಮ್ಮನ ಮುಖ, ನೋಡ್ಬೋದು ಎಷ್ಟು ಚೆಂದ ಹೊಳಿತಿದೆ. ವಾವ್ ನೋಡಿರಿ ಗೈಸ್, ಹೋಳಿಗೆ ಎಲ್ಲ ಮಾಡಿದ್ದೀವಿ, ಊಟ ಮಾಡೋದು ವೀಡಿಯೋನೇ ವ್ಲಾಗೇ ಇಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಹಬ್ಬದಲ್ಲಿ ಎಲ್ಲ ಥರ ವ್ಲಾಗಲ್ಲಿ ಕಂಟಿನ್ಯೂ ಮಾಡಿ ನಿಮಗೆ ಹಾಕ್ತೀನಿ ಗೈಸ್. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.